ತೆರಿಗೆ ವಂಚಿಸುವ ಖಾಸಗಿ ಬಸ್ಗಳಿಗೆ ಸಾರಿಗೆ ಇಲಾಖೆ ಬಿಗ್ ಶಾಕ್ ಕೊಟ್ಟಿದೆ. ಕೋಲಾರದಲ್ಲಿ 20ಕ್ಕೂ ಹೆಚ್ಚು ಬಸ್ಗಳನ್ನು ಜಪ್ತಿ ಮಾಡಿದ್ದಾರೆ ಆರ್ಟಿಒ ಅಧಿಕಾರಿಗಳು. ಆಂಧ್ರದಿಂದ ಬೆಂಗಳೂರಿಗೆ ಬರ್ತಾ ಇದ್ದ ಅಂತಾರಾಜ್ಯ ಬಸ್ಗಳು ಸೀಸ್ ಆಗಿದ್ದಾವೆ. ತೆರಿಗೆ ವಂಚನೆ ಹಾಗೂ ಅಸಮರ್ಪಕ ನಿರ್ವಹಣೆ ಹಿನ್ನೆಲೆ ಬಸ್ ಅನ್ನು ಸೀಸ್ ಮಾಡಲಾಗಿದೆ. ಪ್ರಯಾಣಿಕರಿಗೆ ಪರ್ಯಾಯ ಬಸ್ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದಾರೆ ಅಧಿಕಾರಿಗಳು. ತೆರಿಗೆ ಪಾವತಿಸಿದ್ರು ಜಪ್ತಿ ಅಂತ ಆರ್ಟಿಒ ವಿರುದ್ಧ ಬಸ್ ಮಾಲೀಕರು ಕಿಡಿಕಾರಿದ್ದಾರೆ. ನಾವು ತೆರಿಗೆ ಪಾವತಿ ಮಾಡಿದ್ವಿ, ಆದ್ರೂ ಯಾಕೆ ಬಸ್ ಅನ್ನು ಸೀಸ್ ಮಾಡ್ತಿದ್ದಾರೆ ಅಂತ ಬಸ್ ಮಾಲೀಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಸಾಕಷ್ಟು ಜನ ಪ್ರಯಾಣಿಕರು ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ರು, ಬೆಂಗಳೂರಿಗೆ ಬರೋರಿದ್ರು. ಆದ್ರೆ ಮಧ್ಯದಲ್ಲೇ ಬಸ್ ಅನ್ನ ಸೀಸ್ ಮಾಡಿರೋದ್ರಿಂದ ಪ್ರಯಾಣಿಕರಿಗೆ ತೊಂದರೆ ಆಗಿದೆ. ಹಾಗಾಗಿ ಬರುವಂತ ಪ್ರಯಾಣಿಕರಿಗೆ ಯಾವುದೇ ರೀತಿ ಸಮಸ್ಯೆ ಆಗಬಾರದು ಅಂತ ಬೇರೆ ಪರ್ಯಾಯ ವ್ಯವಸ್ಥೆಯನ್ನ ಕೂಡ ಅಧಿಕಾರಿಗಳು ಮಾಡಿಕೊಟ್ಟಿದ್ದಾರೆ. ಮತ್ತೊಂದ್ ಕಡೆ ಮಾಲೀಕರು ಹೇಳ್ತಿರೋದು ಏನು ಅಂದ್ರೆ, ನಾವು ತೆರಿಗೆಯನ್ನ ಪಾವತಿ ಮಾಡಿದೀವಿ, ಆದ್ರೂ ಕೂಡ ಬಸ್ ಅನ್ನ ಯಾಕೆ ಸೀಸ್ ಮಾಡಿದ್ದಾರೆ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಸರ್, ನಾವು ರಾಮದಲಾಲ್ ಟ್ರಾವೆಲ್ಸಿಂದ ನಮ್ಮದು ಇವತ್ತು ಗಾಡಿ ಕೋಲಾರ RTOದಲ್ಲಿ ನಿಲ್ಲಿಸಿದ್ದಾರೆ. ನಮಗೆ ಫೈನ್ ಕಟ್ಟಕ್ಕೆ ಹೇಳ್ತಿದ್ದಾರೆ. ಫೈನ್ ಅಲ್ಲ ಸರ್, ಇವತ್ತು ಟ್ಯಾಕ್ಸ್ ಕೇಳ್ತಿದ್ದಾರೆ. ನಮ್ಮ ಗಾಡಿ ಆಲ್ ಇಂಡಿಯಾ ಟೂರಿಸ್ಟ್ ಪರ್ಮಿಟಲ್ಲಿ ಇರೋ ಗಾಡಿಗಳು. ನಾವು ಒಂದು ಕ್ವಾರ್ಟರಿಗೆ 90,000 ನಾವು ಕಟ್ತೀವಿ. ಅದರಿಂದ ಡಿಸ್ಟ್ರಿಬ್ಯೂಟ್ ಆಗಿರೋ ಬರೋ ಫೀಸ್ ಕರ್ನಾಟಕ ಗೌರ್ಮೆಂಟಿಗೂ ಬರುತ್ತೆ, ಕರ್ನಾಟಕ RTOಸಿಗೂ ಬರುತ್ತೆ. ಅದಾದಮೇಲೇನು ನಾವು ಯಾಕೆ ಟ್ಯಾಕ್ಸ್ ಕಟ್ಟಬೇಕು, ಮತ್ತು ನಮ್ಮ ಗಾಡಿಗಳು ಯಾಕೆ ಸೀಸ್ ಮಾಡಿದ್ದಾರೆ? ನನ್ನ ಗಾಡಿ ಬಗ್ಗೆ ನಾನು ಹೇಳ್ತೀನಿ ಸರ್. ನಾನು ರಾಮದಲಾಲ್ ಟ್ರಾವೆಲ್ಸ್, ನಂದೆಲ್ಲ ಗಾಡಿಗಳ ಮೇಲೆ ನನಗೆ ಸ್ಟೇ ಆರ್ಡರ್ ಇದೆ. ಸ್ಟೇ ಆರ್ಡರ್ ಕಾಪಿ ನನ್ನ ಫೈಲಲ್ಲಿದೆ, ಬೇಕಂತಾದರೆ ನಾನು ತೋರಿಸ್ತೇನೆ. ಆ ಸ್ಟೇ ಆರ್ಡರಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ, ನನ್ನ ಗಾಡಿ RTO ಡಿಟೈನ್ ಮಾಡುವಂಗಿಲ್ಲ. ಫಾರ್ ಟ್ಯಾಕ್ಸೇಷನ್, ಇವರು ಟ್ಯಾಕ್ಸಿಗೋಸ್ಕರ ನನ್ನ ಗಾಡಿ ನಿಲ್ಲಿಸಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ RTO ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆಯನ್ನು ನಡೆಸಿರ್ತಕ್ಕಂಥದ್ದು. ಮುಂಜಾನೆಯಿಂದಲೂ ಕೂಡ RTO ಅಧಿಕಾರಿಗಳು ಒಂದು ರೀತಿಯಾಗಿ ವಾಹನ ಸವಾರರಿಗೆ ಶಾಕ್ ಕೊಟ್ಟಿದ್ದಾರೆ. ಪ್ರಮುಖವಾಗಿ ಇಲ್ಲಿ ಲಕ್ಸುರಿ ಬಸ್ಗಳಲ್ಲಿ ಏನು ಸಂಚಾರ ಮಾಡ್ತಾ ಇದ್ರು ಆ ಒಂದು ಬಸ್ ಮಾಲೀಕರಿಗೆ ಇದು ಒಂದು ರೀತಿಯಾಗಿ ಶಾಕ್ ಆಗಿರ್ತಕ್ಕಂಥದ್ದು. ಪ್ರತಿಷ್ಠಿತ ಬಸ್ಗಳೇನಿದೆ ಅಲ್ಲಿ ಇಂಟರ್ಸ್ಟೇಟ್ ಬಸ್ಗಳು ಯಾವುದೇ ರೀತಿಯಾದಂತಹ ಟ್ಯಾಕ್ಸ್ ಕಟ್ಟಿ ಇಲ್ಲಿ ಪ್ರಯಾಣ ಮಾಡ್ತಾ ಇರಲಿಲ್ಲ, ಮತ್ತು ಗಾಡಿಗಳನ್ನು ನಮ್ಮ ರಾಜ್ಯದಲ್ಲಿ ಓಡಿಸ್ತಾ ಇರಲಿಲ್ಲ ಅನ್ನುವಂತಹ ದೂರುಗಳು ಕೇಳಿ ಬರ್ತಾ ಇತ್ತು. ಈ ನಿಟ್ಟಿನಲ್ಲಿ ದಿಢೀರ್ ಅಂತ ಮುಂಜಾನೆ 3 ಗಂಟೆಯಿಂದಲೂ ಸಹ ಅಧಿಕಾರಿಗಳು ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ. ನೀವು ಗಮನಿಸ್ತಾ ಇದ್ದೀರಾ, ನಾನೀಗ ಕೋಲಾರದ RTO ಕಚೇರಿಯಲ್ಲಿ ಇದ್ದೀರಿ. ಈ ಒಂದು ಕಚೇರಿಯ ಆವರಣದಲ್ಲಿ ಸುಮಾರು 20ಕ್ಕೂ ಹೆಚ್ಚು ಬಸ್ಗಳನ್ನು ಇಂದು ಸೀಸ್ ಮಾಡಿ ಈಗ ಇಲ್ಲಿ RTO ಅಧಿಕಾರಿಗಳು ಕಾರ್ಯಾಚರಣೆಯನ್ನು ನಡೆಸಿರ್ತಕ್ಕಂಥದ್ದು ಗಮನಿಸ್ತಾ ಇದ್ದೀರಾ. ಎಲ್ಲವೂ ಸಹ ಲಕ್ಸುರಿ ಬಸ್ಗಳೇ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದಾಗಿದೆ. ಬಹಳಷ್ಟು ಪ್ರತಿಷ್ಠಿತವಾದಂತಹ ಒಂದು ಬಸ್ಗಳು ಈಗ ಇಲ್ಲಿ ಅಂದರೆ ಬೇರೆ ಬೇರೆ ಸ್ಟೇಟ್ಗಳಿಂದ ನೀವು ಗಮನಿಸ್ತಾ ಇದ್ದೀರಾ. ಪ್ರತಿಯೊಂದು ಸ್ಟೇಟ್ ಅಂದರೆ ನಮ್ಮ ರಾಜ್ಯದ್ದು ಮಾತ್ರ ಅಲ್ಲ, ಬೇರೆ ಬೇರೆ ರಾಜ್ಯಗಳ ಬಸ್ಗಳನ್ನು ಹಿಡಿದಿದ್ದಾರೆ. ವೆಸ್ಟ್ ಬೆಂಗಾಲ್ ಆಗಿರ್ಬೋದು, ಒಡಿಶಾ ಆಗಿರ್ಬೋದು, ಆಂಧ್ರ ಪ್ರದೇಶ, ಹೀಗೆ ಸಾಕಷ್ಟು ರಾಜ್ಯಗಳ ಬಸ್ಗಳು ಏನಿದೆ ಅಲ್ಲಿ ರೋಡ್ ಟ್ಯಾಕ್ಸ್ಗಳನ್ನು ಸರಿಯಾಗಿ ಕಟ್ಟಿಲ್ಲ ಅನ್ನುವಂತಹ ಆರೋಪ ಕೇಳಿಬರ್ತಾ ಇತ್ತು. ಈ ನಿಟ್ಟಿನಲ್ಲಿ ಅಧಿಕಾರಿಗಳು ಒಂದು ರೀತಿಯಾಗಿ ಕಾರ್ಯಾಚರಣೆಯನ್ನು ನಡೆಸಿ ಈ ಒಂದು ಬಸ್ಗಳನ್ನು ಈಗ ಸೀಸ್ ಮಾಡಿ ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ. ಈಗ ರೋಡ್ ಟ್ಯಾಕ್ಸ್ ಯಾರೆಲ್ಲ ಕಟ್ಟಿಲ್ಲ ಅವರ ಒಂದು ದಾಖಲೆಗಳನ್ನು ಕೂಡ ಪರಿಶೀಲನೆ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದಾಗಿದೆ. ಸರ್, ಎಷ್ಟು ಬಸ್ಗಳನ್ನು ಸೀಸ್ ಮಾಡಿದ್ದೀರಾ ಮತ್ತು ಏನು ನಿಮಗೆ ಆರೋಪ ಕೇಳಿ ಬರ್ತಾ ಇತ್ತು? ಸುಮಾರು 30 ಬಸ್ಸುಗಳು ಸೀಸ್ ಮಾಡಿದ್ದೀವಿ. ಇಲ್ಲಿ ಒಂದು AITP ಪರ್ಮಿಟ್ ತೊಗೊಂಡು ಅವರು ನಮ್ಮ ರಾಜ್ಯದ ಒಂದು ತೆರಿಗೆಯನ್ನು ಕಟ್ತಾ ಇರಲಿಲ್ಲ. ಆ ಒಂದು ಬೇಸ್ ಮೇಲೆ ಒಂದು ಕೆಲವು ದೂರುಗಳು ಬಂದಿತ್ತು. ಮತ್ತು ನಮ್ಮ ಕೆಲವು ಕಡೆ ನೀವು ಈ ಆಕ್ಸಿಡೆಂಟ್ಗಳಾಗಿ ಕೆಲವೊಂದು ಎಮರ್ಜೆನ್ಸಿ ಎಕ್ಸಿಟ್ಗಳಿಲ್ದಿರ, ಫೈರ್ ಎಕ್ಸ್ಟಿಂಗ್ವಿಷರ್ಗಳಿದ್ದೀರಾ, ಸ್ವಲ್ಪ ಒಂದು ಮೋಟಾರ್ ವಾಹನ ನ್ಯೂನ್ಯತೆಗಳನ್ನು ಕಂಡು ಬಂದಿರತಕ್ಕಂಥ ವಾಹನಗಳೆಲ್ಲ ಅದರ ಮೇಲೆ ದೂರುಗಳು ಬಂದಿದ್ದವು. ಅದರ ಒಂದು ಹಿನ್ನೆಲೆಯಲ್ಲಿ ತೆರಿಗೆ ಮತ್ತು ಅವೆರಡರ ಮೇಲೆ ಬೇಸ್ ಮಾಡಿಕೊಂಡು ಈ ದಿನ ಒಂದು 30 ಬಸ್ಸುಗಳನ್ನು ಅಧಿಕವಾಗಿ ಇಲ್ಲಿ ಜಪ್ತಿ ಮಾಡಿದ್ದೀವಿ ನಾವು. ಈಗ ಪ್ರಯಾಣಿಕರ ಸುರಕ್ಷತೆ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ ಸರ್. ಕೇವಲ ಇನ್ಶೂರೆನ್ಸ್ ಇಟ್ಕೋತಾರೆ, ಅವ್ರೇನಾದರೂ ಆಕ್ಸಿಡೆಂಟ್ ಆದರೆ ಅಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಬಟ್ ಈ ದಾಖಲಾತಿಗಳು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಮತ್ತು ಅಂಥ ಮಾಲೀಕರಿಗೆ ಏನು ಹೇಳ್ತೀರಾ? ದಾಖಲಾತಿಗಳು ಇಂಪಾರ್ಟೆಂಟು, ಅದ್ರ ಜೊತೆಗೆ ಅಲ್ಲಿ ಬಸ್ನಲ್ಲಿ ಪ್ರಯಾಣ ಮಾಡ್ತಕ್ಕಂಥ ಪ್ರಯಾಣಿಕನ ಒಂದು ಸುರಕ್ಷತೆ ನಮಗೆ ಇಂಪಾರ್ಟೆಂಟು. ಯಾಕೆಂದರೆ ಈ ನಡುವೆ ಮೊನ್ನೆ ಆಂಧ್ರದಲ್ಲಿ ನಡೆದಿರ್ತಕ್ಕಂಥ ಘಟನೆ ನಮ್ಗೆ ತಿಳಿದಿರ್ಬೋದು. ಅಲ್ಲಿ ಸುಮಾರು ಜನ ಒಂದು 20ರಿಂದ 30 ಜನ ತೀರೋಗಿರ್ತಕ್ಕಂಥದ್ದು. ಅದು ಎಮರ್ಜೆನ್ಸಿ ಟೈಮಲ್ಲಿ ಅವ್ರಿಗೆ ಬೇಕಾಗಿದ್ದ ನೀಡ್ ಏನಿದೆ ಅದು ಅತ್ಯವಶ್ಯಕವಾಗಿ ಸಿಗಲೇಬೇಕಾಗಿರ್ತಕ್ಕಂಥದ್ದು. ಈಗೆಲ್ಲ ಅವ್ರಿಗೆಲ್ಲ ಸುಮಾರು ವೆಹಿಕಲ್ಸಲ್ಲಿ ಮಾಡಿರೋದು ಉಂಟು. ಕೆಲವೊಂದು ವೆಹಿಕಲ್ಸಲ್ಲಿ ಅದಕ್ಕೆ ಈ ಬರ್ತ್ಗಳಾಗಿರ್ಬೋದು, ಸೀಟ್ಗಳಾಗಿರ್ಬೋದು ಅಡ್ಡ ಹಾಕಿರ್ತಕ್ಕಂಥವ್ರು ಅದ್ರ ಮೇಲೂ ಸಹ ದಂಡ ಕಲೆಕ್ಟ್ ಮಾಡಿ ಅವ್ರಿಗೆ ಒಂದು ಅರಿವು ಮೂಡಿಸ್ತಕ್ಕಂಥದ್ದು ಮಾಡ್ತಿದ್ವಿ.
ಇದಿಷ್ಟು ಏನು RTO ಅಧಿಕಾರಿಗಳು ಹೇಳ್ತಾ ಇರ್ತಕ್ಕಂಥ ಮಾತು. ಸಾಕಷ್ಟು ಒಂದು ರೀತಿಯಾಗಿ ಟ್ಯಾಕ್ಸ್ ಕಟ್ಟಿರಲಿಲ್ಲ, ಅದೆಲ್ಲವೂ ಕೂಡ ರಿಕವರಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ದೀಪಕ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕೋಲಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.